ರಾಕ್ಷಸ ಮಗನನ್ನ ಹೆತ್ತ ತಪ್ಪಿಗೆ ಇವತ್ತು ತಮ್ಮ ಜೀವವನ್ನ ಆ ವೃದ್ಧ ತಂದೆ ತಾಯಿ ಕಳ್ಕೊಂಡಿದ್ರೆ ಈತನಿಗೆ ವಿದೇಶದಲ್ಲಿ ಎಜುಕೇಶನ್ ಅನ್ನ ಕೊಟ್ಟಿದ್ರು. ಒಳ್ಳೆ ಕೆಲಸ ಕೂಡ ಇತ್ತು, ಕೈ ತುಂಬಾ ಸಂಬಳ ಕೂಡ ಇತ್ತು. ಆದ್ರೆ ಈ ನರಹಂತಕ ಮಗ ಏನ್ ಮಾಡ್ದ ಗೊತ್ತಾ? ತನ್ನ ತಂದೆ ತಾಯಿಯನ್ನೇ ಕೊಲೆ ಮಾಡ್ದ. USA ನಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿರುವ ರೋಹನ್ ಭಟ್ ಕೊನೆಗೆ ಮಾಡಿದ್ದು ತಂದೆ ತಾಯಿಯನ್ನ ಕೊಲೆ. ಕೆಲಸ ಮಾಡದೆ ಮನೆಯಲ್ಲೇ ಉಳಿದಿದ್ದ ರೋಹನ್ ಭಟ್ ಕಳೆದ ವರ್ಷ ಗಲಾಟೆಯಾಗಿ ಈತ ಪ್ರತ್ಯೇಕವಾಗಿದ್ದ. ಆದ್ರೆ ತಾಯಿ ಕರುಳು, ತಂದೆ ಪ್ರೀತಿ ಮತ್ತೆ ಜೊತೆಗೆ ಇಟ್ಟುಕೊಂಡಿದ್ರು ಮಗನನ್ನ. ಆದ್ರೆ ಈತ ಮಾಡಿದ್ದೇನು ಕೇಳಿದ್ರೆ, ತಂದೆ ತಾಯಿ ಏನ್ ಕೊಟ್ಟ ಕೇಳಿದ್ರೆ ಅವರ ಜೀವವನ್ನೇ ತೆಗೆದಿದ್ದಾನೆ. USA ನಲ್ಲಿ ವಿದ್ಯಾಭ್ಯಾಸ ಮಾಡಿಸಿದ್ರು, ಫಾರಿನ್ ನಲ್ಲಿ ಓದಿದ್ದ, ಒಳ್ಳೆ ಎಜುಕೇಶನ್ ಕೊಟ್ಟಿದ್ರು, ಒಳ್ಳೆ ಕೆಲಸ ಕೂಡ ಇತ್ತು. ಆದ್ರೆ ಕೊನೆಗೆ ಈ ರಾಕ್ಷಸ, ಈ ರಕ್ಕಸ ತನ್ನ ತಂದೆ ತಾಯಿಯನ್ನೇ ಕೊಲೆ ಮಾಡಿದ್ದಾನೆ. ಆತನ ಫೋಟೋವನ್ನ ನೀವು ನೋಡಿ, ನರಹಂತಕ ಮಗನ ಫೋಟೋವನ್ನ ತಾವು ನೋಡಿ. ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಕೇವಲ 4 ಲಕ್ಷ ರೂಪಾಯಿಗೆ ನೌಕಾಪಡೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ನಿವೃತ್ತ ಕ್ಯಾಪ್ಟನ್ ಅವರನ್ನೇ ಈತ ಚುಚ್ಚಿ ಕೊಲೆ ಮಾಡಿದ್ದಾನೆ. ತಾಯಿಯ ಕರುಳನ್ನ ಆತ ಕುಯ್ದು ಕೊಲೆ ಮಾಡಿದ್ದಾನೆ. ತಾಯಿ ವೈದ್ಯೆ, ತಂದೆ ನೌಕಾಪಡೆಯಲ್ಲಿ ಕ್ಯಾಪ್ಟನ್, ಅಂಥವರನ್ನ ಕೊಲೆ ಮಾಡಿರುವಂತ ರಾಕ್ಷಸ. ಹಾಗಾದ್ರೆ ತಂದೆ ತಾಯಿಯನ್ನ ಕೊಲೆ ಮಾಡುವಂತಹ ಆ ಮತಿ ಭ್ರಮಣೆ ಆತನಿಗೆ ಏನಾಗಿತ್ತು? ಯಾಕೆ ಹೆತ್ತ ತಂದೆ ತಾಯಿಯನ್ನ ಆತ ಕೊಲೆ ಮಾಡ್ದ? ಏನಾಗಿತ್ತು ಹಾಗಾದ್ರೆ? ಕೌಟುಂಬಿಕವಾದಂತ ಕಲಹ ಏನು ಅವರ ಫ್ಯಾಮಿಲಿಯಲ್ಲಿ? ಇದೆಲ್ಲದರ ಕುರಿತಾಗಿ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ರೆಹಮಾನ್ ಈಗ ಆದರ್ಶ ವಿಸ್ತಾ, ಎಲ್ಲಿ ಆ ತಂದೆ ತಾಯಿಯನ್ನ ಈ ರಾಕ್ಷಸ ಕೊಲೆ ಮಾಡಿದ್ನಲ್ಲ ಅದೇ ಆದರ್ಶ ವಿಸ್ತಾ, ಅಲ್ಲಿಂದಲೇ ಈಗ ನೇರ ಸಂಪರ್ಕದಲ್ಲಿ ರೆಹಮಾನ್ ಇದ್ದಾರೆ. ರೆಹಮಾನ್, ಈ ಕ್ರೂರಿ ಮಗ, ರಾಕ್ಷಸ ಮಗ, ರಕ್ಕಸ ಮಗ ಯಾಕೆ ತನ್ನ ತಂದೆ ತಾಯಿಯನ್ನು ಕೊಲೆ ಮಾಡ್ದ? ವಿದೇಶದಲ್ಲಿ ಓದಿಸಿದ್ರು, ಎಲ್ಲ ಸೌಕರ್ಯಗಳಿತ್ತು, ಯಾಕೆ ಕೊಲೆ ಮಾಡ್ದ? ಇನ್ನು ಆ ದಂಪತಿಗೆ ಇನ್ನೆಷ್ಟು ಜನ ಮಕ್ಕಳಿದ್ದಾರೆ? ತಾವೀಗ ಆ ಘಟನಾ ಸ್ಥಳದಲ್ಲೇ ಇದ್ದೀರಿ, ತಮ್ಮ ಹತ್ರ ಏನ್ ಮಾಹಿತಿ ಇದೆ ರೆಹಮಾನ್? ಎಸ್ ರಂಜಿತ್, ನಿನ್ನೆ ಬೆಳಿಗ್ಗೆ 7:30 ಸುಮಾರಿಗೆ, ಅಂದ್ರೆ ಬೆಳ್ಳಂಬೆಳಿಗ್ಗೆ 7:30 ಸುಮಾರಿಗೆ ತನ್ನ ಸ್ವಂತ ಹೆತ್ತ ತಂದೆ ತಾಯಿಯನ್ನೇ ಮಗ ಕೊಲೆ ಮಾಡಿರುವಂತಹ ಘಟನೆ ಈ ಒಂದು HL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ಈ ಒಂದು ಆದರ್ಶ ವಿಸ್ತಾ ವಿಲ್ಲಾದೊಳಗಡೆ ನಡೆದಿರುವಂತದ್ದು. ಏನಕ್ಕಂತಂದ್ರೆ ಹಣಕ್ಕಾಗಿ ಬೇಡಿಕೆಯನ್ನ ಇಟ್ಟಿದ್ದಂತೆ. ಸುಮಾರು 4 ಲಕ್ಷ ಹಣವನ್ನ, ಅಂದ್ರೆ ಪದೇ ಪದೇ ಈತ ಕೇಳ್ತಾ ಇದ್ದಂತೆ. ಈತನಿಗೂ ಕೂಡ ಒಂದು ಒಳ್ಳೆ ಒಂದು ಶಿಕ್ಷಣ ಕೊಡಿಸಬೇಕು ಅನ್ನುವಂತ ದೃಷ್ಟಿಕೋನದಿಂದ USA ಯಲ್ಲಿ ಈತ ಮಗ ಮತ್ತು ಮಗಳಿಗೂ ಕೂಡ ಒಂದು ಒಳ್ಳೆ ಶಿಕ್ಷಣವನ್ನ ಕೊಡಿಸ್ತಾ ಇರ್ತಾರೆ. ಈತ ಶಿಕ್ಷಣವನ್ನ ಮುಗಿಸಿಕೊಂಡು 2 ವರ್ಷದ ಹಿಂದೆ ಬೆಂಗಳೂರಿಗೆ ಬಂದಿದ್ದ ಯಾರು ರೋಹನ್ ಭಟ್ ಎನ್ನುವಂತವನು. ಅಲ್ಲಿಂದ ಬಂದ ಮೇಲೆ ಯಾವುದೇ ರೀತಿಯಾದಂತಹ ಕೆಲಸಕ್ಕೂ ಕೂಡ ಈತ ಹೋಗ್ತಾ ಇರಲಿಲ್ಲ. ಹಾಗಾಗಿ ತಂದೆ ತಾಯಿಗಳು ಈತನಿಗೆ ಎಲ್ಲಾದ್ರೂ ಒಂದು ಒಳ್ಳೆ ಕಡೆ ಶಿಕ್ಷಣ, ಅಂದ್ರೆ ಕೆಲಸವನ್ನ ಕೊಡಿಸಬೇಕು ಅನ್ನುವಂಥದ್ದು ಕೂಡ ಇತ್ತು. ಯಾಕಂದ್ರೆ ಅವರು ಕೂಡ ಒಂದು ಉನ್ನತವಾದಂತಹ ಹುದ್ದೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತವರು. ಏನು ನವೀನ್ ಭಟ್ ಅನ್ನುವಂತವರು ನಿವೃತ್ತ ನೌಕಾಪಡೆಯ ಯೋಧರು ಕೂಡ ಆಗಿದ್ರು. ಮತ್ತೆ ತಾಯಿ ಏನು ಶ್ಯಾಮಲ ಭಟ್ ಅವರು ಕೂಡ ದಂತ ವೈದ್ಯ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಹೀಗೆ ಒಂದು ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ದಂಪತಿಗಳು ಮಕ್ಕಳಿಗೂ ಕೂಡ ಒಂದು ಒಳ್ಳೆ ಹುದ್ದೆಯನ್ನ ಕೊಡಿಸಬೇಕು ಅನ್ನುವಂಥದ್ದು ಸಹಜವಾಗಿ ಎಲ್ಲ ತಂದೆ ತಾಯಿಯ ಒಂದು ಮನದಲ್ಲಿ ಇರೋದಂತರೂ ಖಂಡಿತ. ಈ ಮಗಳು ಕೂಡ ಇನ್ನೂ ಕೂಡ USA ಯಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ದಾಳೆ. ಈತ ಶಿಕ್ಷಣವನ್ನು ಮುಗಿಸಿಕೊಂಡು ಒಂದು ಒಳ್ಳೆ ಯಾವ್ದಾದ್ರು ವೃತ್ತಿಯನ್ನ ಇಂಡಿಯಾದಲ್ಲೇ ಮಾಡ್ಲಿ ಅನ್ನುವಂಥದ್ದು ಕೂಡ ಅವರ ಮೈಂಡ್ ಅಲ್ಲಿ ಇತ್ತು. ಹಾಗಾಗಿ ಈತನನ್ನ ವಾಪಸ್ ಕರೆಸಿರ್ತಾರೆ. ಬಂದ ಮೇಲೆ ಈತ ಯಾವುದೇ ರೀತಿಯಾದಂತಹ ರೋಹನ್ ಭಟ್ ಕೆಲಸಕ್ಕೆ ಹೋಗಿರೋದಿಲ್ಲ. ನಂತರ ಸ್ನೇಹಿತರಿಂದ ಕೆಲವೊಂದು ಸ್ನೇಹಿತರ ಜೊತೆ ಬೆರೆತು ಸುಮ್ಮನೆ ಸಮಯ ವ್ಯರ್ಥವನ್ನ ಮಾಡ್ತಾ ಇದ್ದ ಅನ್ನುವಂತ ಮಾಹಿತಿ ತಿಳಿದ ತಕ್ಷಣ ಈತನಿಗೆ ಬುದ್ಧಿವಾದವನ್ನ ಪ್ರತಿನಿತ್ಯ ಶ್ಯಾಮಲ ಭಟ್ ಹಾಗೂ ನವೀನ್ ಭಟ್ ಅವರು ಹೇಳ್ತಾ ಇರ್ತಾರೆ. ಇದರಿಂದ ಬೇಸತ್ತಿರುವಂತದ್ದು ಮನೆ ಬಿಟ್ಟು ಕೂಡ ಈತ ಹೋಗಿ ನಂತರ ಹೀಗೆ ಒಂದು 6-7 ತಿಂಗಳ ಹಿಂದೆ ಮತ್ತೆ ಇದೇ ಒಂದು ವಿಲ್ಲಾಗೆ ಬಂದು ತಂದೆ ತಾಯಿ ಜೊತೆ ಇರ್ತಾನೆ. ಈತನಿಗೆ ಏನಕ್ಕಾಗಿ 4 ಲಕ್ಷ ಬೇಕಾಗಿತ್ತು ಅನ್ನುವಂಥದ್ದು ಸದ್ಯಕ್ಕೆ ಮಾಹಿತಿ ಇನ್ನೂ ಕಂಡು ಬಂದಿಲ್ಲ. ಒಟ್ಟಿನಲ್ಲಿ ಹಣಕ್ಕಾಗಿ ಈತ ನಿರಂತರವಾಗಿ ಒಂದು ವಾರದ ಹಿಂದೆ ಚಿತ್ರಹಿಂಸೆಯನ್ನ ತಂದೆ ತಾಯಿಗೆ ನೀಡ್ತಾ ಇದ್ದ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಏನು ಹಣವನ್ನ ನಿನ್ನೆ ರಾತ್ರಿಯಿಂದಲೂ ಕೂಡ ಈತ ಚಿತ್ರಹಿಂಸೆಯನ್ನ ತಂದೆ ತಾಯಿಗೆ ನೀಡಿದ್ದಾನೆ. ಹಣವನ್ನ ಕೊಡದೆ ನಿರಾಕರಿಸಿದ್ದಕ್ಕೆ ಅಡುಗೆ ಮನೆಯಲ್ಲಿದ್ದಂತಹ ಚಾಕುವನ್ನ ನೇರವಾಗಿ ತೆಗೆದುಕೊಂಡು ಬಂದು ತಂದೆ ತಾಯಿ ಎದುರು ಚಾಕುವನ್ನ ಹಿಡಿದುಕೊಂಡು ನನಗೆ ಹಣ ಕೊಡ್ಲಿಲ್ಲ ಅಂದ್ರೆ ನಿಮಗೆ ಚುಚ್ಚಿ ಕೊಲೆ ಮಾಡ್ತೀನಿ ಅನ್ನುವಂತ ಬೆದರಿಕೆಯನ್ನ ಕೂಡ ಹೇಳ್ತಾನೆ. ನೀನ್ ಏನೇ ಮಾಡಿದ್ರು ನಿನಗೆ 1 ರೂಪಾಯಿ ಹಣ ಕೊಡಲ್ಲ. ಯಾಕಂದ್ರೆ ಇವರು ಕೂಡ ಒಂದು ಒಳ್ಳೆ ವಿಲ್ಲಾದಲ್ಲಿ ಜೀವನ ಮಾಡ್ತಾ ಇದ್ದಂತವರು, ಒಳ್ಳೆ ವೃತ್ತಿಯಲ್ಲಿ ಇದ್ದಂತಹ ದಂಪತಿಗಳು. ಅವರಿಗೆ 4 ಲಕ್ಷ ಅನ್ನೋದು ದೊಡ್ಡ ಅಮೌಂಟ್ ಏನು ಆಗಿರ್ಲಿಲ್ಲ. ಆದ್ರೆ ಯಾತಕ್ಕಾಗಿ ಕೊಡ್ಲಿಲ್ಲ ಅಂದ್ರೆ ಈ ಒಂದು ಹಣದಿಂದ ಮಗ ಹಾಳಾಗ್ತಾನೆ ಅನ್ನುವಂತ ಒಂದು ನಿಟ್ಟಿನಲ್ಲಿ
ಅಕೌಂಟಿನಲ್ಲಿ ಹಣವನ್ನ ಕೊಟ್ಟಿರಲಿಲ್ಲ. ಹಾಗಾಗಿ ಈತ ಹಣವನ್ನ ಕೊಟ್ಟಿಲ್ಲ ಅಂದ ತಕ್ಷಣ ನೇರವಾಗಿ ಓಕೆ ರೆಹಮಾನ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ರಾಕ್ಷಸ ಮಗನನ್ನ ಹೆತ್ತ ತಪ್ಪಿಗೆ ಇವತ್ತು ತಮ್ಮ ಜೀವವನ್ನ ಆ ವೃದ್ಧ ತಂದೆ ತಾಯಿ ಕಳ್ಕೊಂಡಿದ್ರೆ ಈತನಿಗೆ ವಿದೇಶದಲ್ಲಿ ಎಜುಕೇಶನ್ ಅನ್ನ ಕೊಟ್ಟಿದ್ರು. ಒಳ್ಳೆ ಕೆಲಸ ಕೂಡ ಇತ್ತು, ಕೈ ತುಂಬಾ ಸಂಬಳ ಕೂಡ ಇತ್ತು. ಆದ್ರೆ ಈ ನರಹಂತಕ ಮಗ ಏನ್ ಮಾಡ್ದ ಗೊತ್ತಾ? ತನ್ನ ತಂದೆ ತಾಯಿಯನ್ನೇ ಕೊಲೆ ಮಾಡ್ದ. USA ನಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿರುವ ರೋಹನ್ ಭಟ್ ಕೊನೆಗೆ ಮಾಡಿದ್ದು ತಂದೆ ತಾಯಿಯನ್ನ ಕೊಲೆ. ಕೆಲಸ ಮಾಡದೆ ಮನೆಯಲ್ಲೇ ಉಳಿದಿದ್ದ ರೋಹನ್ ಭಟ್ ಕಳೆದ ವರ್ಷ ಗಲಾಟೆಯಾಗಿ ಈತ ಪ್ರತ್ಯೇಕವಾಗಿದ್ದ. ಆದ್ರೆ ತಾಯಿ ಕರುಳು, ತಂದೆ ಪ್ರೀತಿ ಮತ್ತೆ ಜೊತೆಗೆ ಇಟ್ಟುಕೊಂಡಿದ್ರು ಮಗನನ್ನ. ಆದ್ರೆ ಈತ ಮಾಡಿದ್ದೇನು ಕೇಳಿದ್ರೆ, ತಂದೆ ತಾಯಿ ಏನ್ ಕೊಟ್ಟ ಕೇಳಿದ್ರೆ ಅವರ ಜೀವವನ್ನೇ ತೆಗೆದಿದ್ದಾನೆ. USA ನಲ್ಲಿ ವಿದ್ಯಾಭ್ಯಾಸ ಮಾಡಿಸಿದ್ರು, ಫಾರಿನ್ ನಲ್ಲಿ ಓದಿದ್ದ, ಒಳ್ಳೆ ಎಜುಕೇಶನ್ ಕೊಟ್ಟಿದ್ರು, ಒಳ್ಳೆ ಕೆಲಸ ಕೂಡ ಇತ್ತು. ಆದ್ರೆ ಕೊನೆಗೆ ಈ ರಾಕ್ಷಸ, ಈ ರಕ್ಕಸ ತನ್ನ ತಂದೆ ತಾಯಿಯನ್ನೇ ಕೊಲೆ ಮಾಡಿದ್ದಾನೆ. ಆತನ ಫೋಟೋವನ್ನ ನೀವು ನೋಡಿ, ನರಹಂತಕ ಮಗನ ಫೋಟೋವನ್ನ ತಾವು ನೋಡಿ. ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಕೇವಲ 4 ಲಕ್ಷ ರೂಪಾಯಿಗೆ ನೌಕಾಪಡೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ನಿವೃತ್ತ ಕ್ಯಾಪ್ಟನ್ ಅವರನ್ನ ಈತ ಚುಚ್ಚಿ ಕೊಲೆ ಮಾಡಿದ್ದಾನೆ. ತಾಯಿಯ ಕರುಳನ್ನ ಆತ ಕೊಯ್ದು ಕೊಲೆ ಮಾಡಿದ್ದಾನೆ. ತಾಯಿ ವೈದ್ಯೆ, ತಂದೆ ನೌಕಾಪಡೆಯಲ್ಲಿ ಕ್ಯಾಪ್ಟನ್, ಅಂತವರನ್ನ ಕೊಲೆ ಮಾಡಿರುವಂತ ರಾಕ್ಷಸ. ಹಾಗಾದ್ರೆ ತಂದೆ ತಾಯಿಯನ್ನ ಕೊಲೆ ಮಾಡುವಂತಹ ಆ ಮತಿ ಭ್ರಮಣೆ ಆತನಿಗೆ ಏನಾಗಿತ್ತು? ಯಾಕೆ ಹೆತ್ತ ತಂದೆ ತಾಯಿಯನ್ನ ಆತ ಕೊಲೆ ಮಾಡ್ದ? ಏನಾಗಿತ್ತು ಹಾಗಾದ್ರೆ? ಕೌಟುಂಬಿಕವಾದಂತಹ ಕಲಹ ಏನು ಅವರ ಫ್ಯಾಮಿಲಿಯಲ್ಲಿ? ಇದೆಲ್ಲದರ ಕುರಿತಾಗಿ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ರೆಹಮಾನ್ ಈಗ ಆದರ್ಶ ವಿಸ್ತಾ, ಎಲ್ಲಿ ಆ ತಂದೆ ತಾಯಿಯನ್ನ ಈ ರಾಕ್ಷಸ ಕೊಲೆ ಮಾಡಿದ್ನಲ್ಲ ಅದೇ ಆದರ್ಶ ವಿಸ್ತಾ, ಅಲ್ಲಿಂದಲೇ ಈಗ ನೇರ ಸಂಪರ್ಕದಲ್ಲಿ ರೆಹಮಾನ್ ಇದ್ದಾರೆ. ರೆಹಮಾನ್, ಈ ಕ್ರೂರಿ ಮಗ, ರಾಕ್ಷಸ ಮಗ, ರಕ್ಕಸ ಮಗ ಯಾಕೆ ತನ್ನ ತಂದೆ ತಾಯಿಯನ್ನು ಕೊಲೆ ಮಾಡ್ದ? ವಿದೇಶದಲ್ಲಿ ಓದಿಸಿದ್ರು, ಎಲ್ಲ ಸೌಕರ್ಯಗಳಿತ್ತು, ಯಾಕೆ ಕೊಲೆ ಮಾಡ್ದ? ಇನ್ನು ಆ ದಂಪತಿಗೆ ಇನ್ನೆಷ್ಟು ಜನ ಮಕ್ಕಳಿದ್ದಾರೆ? ತಾವೀಗ ಆ ಘಟನಾ ಸ್ಥಳದಲ್ಲೇ ಇದ್ದೀರಿ, ತಮ್ಮ ಹತ್ರ ಏನ್ ಮಾಹಿತಿ ಇದೆ ರೆಹಮಾನ್? ಎಸ್ ರಂಜಿತ್, ನಿನ್ನೆ ಬೆಳಿಗ್ಗೆ 7:30 ಸುಮಾರಿಗೆ, ಅಂದ್ರೆ ಬೆಳ್ಳಂಬೆಳಿಗ್ಗೆ 7:30 ಸುಮಾರಿಗೆ ತನ್ನ ಸ್ವಂತ ಹೆತ್ತ ತಂದೆ ತಾಯಿಯನ್ನೇ ಮಗ ಕೊಲೆ ಮಾಡಿರುವಂತಹ ಘಟನೆ ಈ ಒಂದು HL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ಈ ಒಂದು ಆದರ್ಶ ವಿಸ್ತಾ ವಿಲ್ಲಾದೊಳಗಡೆ ನಡೆದಿರುವಂತದ್ದು. ಏನಕ್ಕಂತಂದ್ರೆ ಹಣಕ್ಕಾಗಿ ಬೇಡಿಕೆಯನ್ನ ಇಟ್ಟಿದ್ದಂತೆ. ಸುಮಾರು 4 ಲಕ್ಷ ಹಣವನ್ನ, ಅಂದ್ರೆ ಪದೇ ಪದೇ ಈತ ಕೇಳ್ತಾ ಇದ್ದಂತೆ. ಈತನಿಗೂ ಕೂಡ ಒಂದು ಒಳ್ಳೆ ಒಂದು ಶಿಕ್ಷಣ ಕೊಡಿಸಬೇಕು ಅನ್ನುವಂತ ದೃಷ್ಟಿಕೋನದಿಂದ USA ಈತ ಮಗ ಮತ್ತು ಮಗಳಿಗೂ ಕೂಡ ಒಂದು ಒಳ್ಳೆ ಶಿಕ್ಷಣವನ್ನ ಕೊಡಿಸ್ತಾ ಇರ್ತಾರೆ. ಈತ ಶಿಕ್ಷಣವನ್ನ ಮುಗಿಸಿಕೊಂಡು 2 ವರ್ಷದ ಹಿಂದೆ ಬೆಂಗಳೂರಿಗೆ ಬಂದಿದ್ದ, ಯಾರು ರೋಹನ್ ಭಟ್ ಎನ್ನುವಂತವನು. ಅಲ್ಲಿಂದ ಬಂದ ಮೇಲೆ ಯಾವುದೇ ರೀತಿಯಾದಂತಹ ಕೆಲಸಕ್ಕೂ ಕೂಡ ಈತ ಹೋಗ್ತಾ ಇರಲಿಲ್ಲ. ಹಾಗಾಗಿ ತಂದೆ ತಾಯಿಗಳು ಈತನಿಗೆ ಎಲ್ಲಾದ್ರೂ ಒಂದು ಒಳ್ಳೆ ಕಡೆ ಶಿಕ್ಷಣ, ಅಂದ್ರೆ ಕೆಲಸವನ್ನ ಕೊಡಿಸಬೇಕು ಅನ್ನುವಂಥದ್ದು ಕೂಡ ಇತ್ತು. ಯಾಕಂದ್ರೆ ಅವರು ಕೂಡ ಒಂದು ಉನ್ನತವಾದಂತಹ ಹುದ್ದೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತವರು. ಏನು ನವೀನ್ ಭಟ್ ಅನ್ನುವಂತವರು ನಿವೃತ್ತ ನೌಕಾಪಡೆಯ ಯೋಧರು ಕೂಡ ಆಗಿದ್ರು. ಮತ್ತೆ ತಾಯಿ ಏನು ಶ್ಯಾಮಲ ಭಟ್ ಅವರು ಕೂಡ ದಂತ ವೈದ್ಯ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಹೀಗೆ ಒಂದು ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ದಂಪತಿಗಳು ಮಕ್ಕಳಿಗೂ ಕೂಡ ಒಂದು ಒಳ್ಳೆಯ ಹುದ್ದೆಯನ್ನ ಕೊಡಿಸಬೇಕು ಅನ್ನುವಂಥದ್ದು ಸಹಜವಾಗಿ ಎಲ್ಲ ತಂದೆ ತಾಯಿಯ ಒಂದು ಮನದಲ್ಲಿ ಇರೋದಂತರೂ ಖಂಡಿತ. ಈ ಮಗಳು ಕೂಡ ಇನ್ನೂ ಕೂಡ USA ಶಿಕ್ಷಣವನ್ನು ಪಡಿತಾ ಇದ್ದಾಳೆ. ಈತ ಶಿಕ್ಷಣವನ್ನು ಮುಗಿಸಿಕೊಂಡು ಒಂದು ಒಳ್ಳೆ ಯಾವ್ದಾದ್ರು ವೃತ್ತಿಯನ್ನ ಇಂಡಿಯಾದಲ್ಲೇ ಮಾಡಲಿ ಅನ್ನುವಂಥದ್ದು ಕೂಡ ಅವರ ಮೈಂಡ್ ಅಲ್ಲಿ ಇತ್ತು. ಹಾಗಾಗಿ ಈತನನ್ನ ವಾಪಸ್ ಕರೆಸಿರ್ತಾರೆ. ಬಂದ ಮೇಲೆ ಯಾವುದೇ ರೀತಿಯಾದಂತಹ ರೋಹನ್ ಭಟ್ ಕೆಲಸಕ್ಕೆ ಹೋಗಿರೋದಿಲ್ಲ. ನಂತರ ಸ್ನೇಹಿತರಿಂದ ಕೆಲವೊಂದು ಸ್ನೇಹಿತರ ಜೊತೆ ಬೆರೆತು ಸಮಯ ವ್ಯರ್ಥವನ್ನ ಮಾಡ್ತಾ ಇದ್ದ ಅನ್ನುವಂತ ಮಾಹಿತಿ ತಿಳಿದ ತಕ್ಷಣ ಈತನಿಗೆ ಬುದ್ಧಿವಾದವನ್ನ ಪ್ರತಿನಿತ್ಯ ಶ್ಯಾಮಲ ಭಟ್ ಹಾಗೂ ನವೀನ್ ಭಟ್ ಅವರು ಹೇಳ್ತಾ ಇರ್ತಾರೆ. ಇದರಿಂದ ಬೇಸತ್ತಿರುವಂತದ್ದು ಮನೆ ಬಿಟ್ಟು ಕೂಡ ಈತ ಹೋಗಿ ನಂತರ ಹೀಗೆ ಒಂದು 6-7 ತಿಂಗಳ ಹಿಂದೆ ಮತ್ತೆ ಇದೇ ಒಂದು ವಿಲ್ಲಾಗೆ ಬಂದು ತಂದೆ ತಾಯಿ ಜೊತೆ ಇರ್ತಾನೆ. ಈತನಿಗೆ ಏನಕ್ಕಾಗಿ 4 ಲಕ್ಷ ಬೇಕಾಗಿತ್ತು ಅನ್ನುವಂಥದ್ದು ಸದ್ಯಕ್ಕೆ ಮಾಹಿತಿ ಇನ್ನೂ ಕಂಡು ಬಂದಿಲ್ಲ. ಒಟ್ಟಿನಲ್ಲಿ ಹಣಕ್ಕಾಗಿ ಈತ ನಿರಂತರವಾಗಿ ಒಂದು ವಾರದ ಹಿಂದೆ ಚಿತ್ರಹಿಂಸೆಯನ್ನ ತಂದೆ ತಾಯಿಗೆ ನೀಡ್ತಾ ಇದ್ದ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಏನು ಹಣವನ್ನ ಕೊಡಲೇ ನಿನ್ನೆ ರಾತ್ರಿಯಿಂದಲೂ ಕೂಡ ಈತ ಚಿತ್ರಹಿಂಸೆಯನ್ನ ತಂದೆ ತಾಯಿಗೆ ನೀಡಿದ್ದಾನೆ. ಹಣವನ್ನ ಕೊಡದೆ ನಿರಾಕರಿಸಿದ್ದಕ್ಕೆ ಅಡುಗೆ ಮನೆಯಲ್ಲಿ
ಕೈಯಲ್ಲಿದ್ದಂತಹ ಚಾಕುವನ್ನ ನೇರವಾಗಿ ತೆಗೆದುಕೊಂಡು ಬಂದು ತಂದೆ ತಾಯಿ ಎದುರು ಚಾಕುವನ್ನ ಹಿಡಿದುಕೊಂಡು ನನಗೆ ಹಣ ಕೊಡ್ಲಿಲ್ಲ ಅಂದ್ರೆ ನಿಮಗೆ ಚುಚ್ಚಿ ಕೊಲೆ ಮಾಡ್ತೀನಿ ಅನ್ನುವಂತ ಬೆದರಿಕೆಯನ್ನ ಕೂಡ ಹೇಳ್ತಾನೆ. ನೀನ್ ಏನೇ ಮಾಡಿದ್ರು ನಿನಗೆ ₹1 ಹಣ ಕೊಡಲ್ಲ. ಯಾಕಂದ್ರೆ ಇವರು ಕೂಡ ಒಂದು ಒಳ್ಳೆ ವಿಲ್ಲಾದಲ್ಲಿ ಜೀವನ ಮಾಡ್ತಾ ಇದ್ದಂತವ್ರು, ಒಳ್ಳೆ ವೃತ್ತಿಯಲ್ಲಿ ಇದ್ದಂತಹ ದಂಪತಿಗಳು. ಅವರಿಗೆ 4 ಲಕ್ಷ ಅನ್ನೋದು ದೊಡ್ಡ ಅಮೌಂಟ್ ಏನು ಆಗಿರ್ಲಿಲ್ಲ. ಆದ್ರೆ ಯಾತಕ್ಕಾಗಿ ಕೊಡ್ಲಿಲ್ಲ ಅಂದ್ರೆ ಈ ಒಂದು ಹಣದಿಂದ ಮಗ ಹಾಳಾಗ್ತಾನೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಹಣವನ್ನ ಕೊಟ್ಟಿರಲಿಲ್ಲ. ಹಾಗಾಗಿ ಈತ ಹಣವನ್ನ ಕೊಟ್ಟಿಲ್ಲ ಅಂದ ತಕ್ಷಣ ನೇರವಾಗಿ ಓಕೆ ರೇವಾನ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.